ಈ ಪ್ಲೇಸ್ ಅಂತೂ ನೇಚರ್ ಲವರ್ಸ್ಗೆ ತುಂಬಾ ಇಷ್ಟ ಆಗುತ್ತೆ ಅಂತ ಒಳ್ಳೆ ಪ್ಲೇಸಿಗೆ ಬಂದಿದ್ದೀನಿ ನಾನಿವತ್ತು. ಇದು ಇಲ್ಲೇ ನಮ್ಮ ಸುತ್ತಮುತ್ತ ಏರಿಯಾದಲ್ಲಿ ಇದ್ದಿದ್ರೂ ನಾವು ಯಾವತ್ತೂ ಹೋಗಿ ನೋಡಿರಲಿಲ್ಲ. ತುಂಬಾ ಬ್ಯೂಟಿಫುಲ್ ಆಗಿದೆ ಈ ಪ್ಲೇಸು, ನೋಡೋಕ್ಕೆ ಸಖತ್ತಿದೆ ವ್ಯೂ. ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊತೀನಿ. ನಾನಿವತ್ತು ನಿಮಗೆ ತೋರ್ಸೋಕೆ ಬಂದಿರೋದು ಒಂದು ಸುಂದರವಾದ ಸ್ಥಳ. ಅದು ಕೊಯ್ರಾ ಬೆಟ್ಟ ಮೇಲೆ ಇರೋ ಭೀಮೇಶ್ವರ ಸ್ವಾಮಿ ಟೆಂಪಲ್ ಅಂತ. ಈ ಬೆಟ್ಟನ ಅರುನಳ್ಳಿ ಬೆಟ್ಟ ಅಂತಲೂ ಕರೀತಾರೆ. ಬೆಟ್ಟದ ಮಧ್ಯೆ ಇರೋ ಈ ದೇವಸ್ಥಾನಕ್ಕೆ ಹೋಗೋ ದಾರಿನೇ ಒಂಥರ ಟ್ರೆಕ್ ಥರ ಇದೆ. ಬಟ್ ತುಂಬ ಏನು ಕಷ್ಟ ಆಗೋಲ್ಲ, ಯಾಕಂದರೆ ರೋಡ್ಸ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ತುಂಬ ಹೈಟು ಏನೂ ಇಲ್ಲ, ಸ್ವಲ್ಪ ದೂರನೇ ಅಷ್ಟೇ ಇರೋದು. ಆರಾಮಾಗಿ ಹೋಗಿ ಬರ್ಬೋದು. ತುಂಬಾ ಚೆನ್ನಾಗಿದೆ ಈ ಪ್ಲೇಸು. ತುಂಬಾ ನೀಟಾಗಿ ಇಟ್ಟಿದ್ದಾರೆ ಈ ಪ್ಲೇಸ್ನ. ಅಷ್ಟೊಂದು ಗಲೀಜೇನಿಲ್ಲ, ತುಂಬ ಚೆನ್ನಾಗಿದೆ, ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಆರಾಮಾಗಿ ಹೋಗಿ ಬಂದು ಫ್ರೆಂಡ್ಸ್ ಜೊತೆ ಎಲ್ಲ ಅಥವಾ ಫ್ಯಾಮಿಲಿ ಜೊತೆ ಎಲ್ಲ ಹೋಗಿ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡೋಕ್ಕೆ ತುಂಬಾ ಒಳ್ಳೆ ಪ್ಲೇಸ್ ಅನಿಸುತ್ತೆ ಇದು. ಬನ್ನಿ, ಮೇಲೆ ಹೋದರೆ ಯಾವ ಥರ ವ್ಯೂ ಇದೆ, ಹೇಗಿದೆ ಅಂತ ತೋರಿಸ್ತೀನಿ. ಅದಕ್ಕೂ ಮುಂಚೆ ಈ ದೇವಸ್ಥಾನದ ಹತ್ರ ಇಲ್ಲಿ ಬಂದೆ ನಾನು. ಹಾಗೆ ಈ ಕಡೆ ಡೌನಾಗಿ ನೋಡಿದ್ರೆ ಇಲ್ಲಿ ಕೆರೆ ಇತ್ತು. ಅದು ವ್ಯೂ ತುಂಬಾ ಚೆನ್ನಾಗಿತ್ತು. ಸೊ ಅಲ್ಲೋಗಿ ನೋಡ್ಕೊಂಬರೋಣ ಫಸ್ಟು, ಆಮೇಲೆ ಬೆಟ್ಟದ ಮೇಲೆ ಹೋಗೋಣ ಅಂದ್ಬಿಟ್ಟು ನಾನು ಈ ಕೆರೆ ಹತ್ರ ಬಂದೆ. ಇಲ್ಲಿ ತುಂಬಾ ನೀರು ನೀಟಾಗಿ ಚೆನ್ನಾಗಿರೋದ್ರಿಂದ ಒಂಥರ ವ್ಯೂ ಸಖತ್ತಾಗಿ ಕಾಣಿಸ್ತಿದೆ. ನಾವು ಇಲ್ಲಿ ಹೋಗಿದ್ದು ಸಂಜೆ ಟೈಮ್. ಸೊ ಅದರಿಂದ ಪಕ್ಷಿಗಳೆಲ್ಲ ತುಂಬಾ ಚೆನ್ನಾಗಿ ಹಾರಾಡ್ತಾ ಇಲ್ಲೆಲ್ಲ ಇದ್ವು. ನೋಡೋಕೆ ತುಂಬಾ ಖುಷಿ ಆಗ್ತಿತ್ತು. ಈ ಥರ ಈ ನೀರ್ಕೋಳಿ ಅಂತೂ ಪುಟ್ಟದಾಗಿ ತುಂಬಾ ಕ್ಯೂಟಾಗಿತ್ತು. ಎಷ್ಟೊಂದು ಥರ ಪಕ್ಷಿಗಳು ಇಲ್ಲಿದ್ದಾವೆ. ಆ್ಯಂಡ್ ಇಲ್ಲಿ ಸುತ್ತಲೂ ಗ್ರೀನರಿ ಇರೋದ್ರಿಂದ ತುಂಬಾ ಒಂಥರ ಚೆನ್ನಾಗಿ ಅನಿಸುತ್ತೆ ಇಲ್ಲಿ ಕುತ್ಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋದು. ನಾವು ಫಸ್ಟಿಗೆ ಕೆರೆ ಹತ್ರ ಬಂದು ಇಲ್ಲೆಲ್ಲ ಫೋಟೋಸ್ ತಗೊಂಡು ನೆಕ್ಸ್ಟು ಬೆಟ್ಟಕ್ಕೆ ಹೋಗೋಣ ಅಂತ ಹೊರಟ್ರಿ. ಈ ಕೆರೆಯಿಂದ ಬೆಟ್ಟ ನೋಡಿ ಈ ಥರ ವ್ಯೂ ಇದೆ. ಕೆರೆ ಹತ್ರ ನಿಂತ್ಕೊಂಡ್ರೆ ಈ ಥರ ಕಾಣುತ್ತೆ ಈ ಬೆಟ್ಟ. ನಾವು ಅಲ್ಲಿ ಕೆರೆ ಹತ್ರನೇ ಸ್ವಲ್ಪ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿರೋದ್ರಿಂದ ಸ್ವಲ್ಪ ಟೈಮ್ ಆಗಿಬಿಟ್ಟಿದೆ ಅಂದ್ಬಿಟ್ಟು ನಾವು ಬೆಟ್ಟಕ್ಕೆ ಡೈರೆಕ್ಟಾಗಿ ಗಾಡಿಯಲ್ಲೇ ಹೋದ್ವಿ. ಹಾಗೆ ಗಾಡಿಯಲ್ಲಿ ಹೋಗೋಕ್ಕೂ ರೋಡ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಬೆಟ್ಟಕ್ಕೆ. ನಾವು ಅಥವಾ ಟ್ರೆಕ್ಕಿಂಗ್ ಹೋಗ್ತೀರಿ ಅಂದರೆ ಅದಕ್ಕೂ ಸ್ಟೆಪ್ಸ್ ಎಲ್ಲ ಚೆನ್ನಾಗಿದೆ, ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ನಾವು ಮೇಲಕ್ಕೆ ಹೋಗೋಕ್ಕೆ ಶುರು ಮಾಡಿದ್ಮೇಲೆ ಅಲ್ಲಿನ ಸುತ್ತಮುತ್ತ ಇರೋ ಗ್ರೀನರಿ ಹಸಿರನ್ನೆಲ್ಲ ನೋಡಿ, ಆಮೇಲೆ ಅಲ್ಲಿ ಪಕ್ಷಿಗಳ ಸೌಂಡ್ ಬರ್ತಿತ್ತು. ಎಷ್ಟು ಚೆನ್ನಾಗಿತ್ತು, ಸಖತ್ತಿತ್ತು. ತುಂಬಾ ಖುಷಿ ಕೊಡ್ತಿತ್ತು ಕಿವಿಗೆ ಅದೆಲ್ಲ. ಗೌರ್ಮೆಂಟ್ ಅವರು ಹೊಸದಾಗಿ ರೋಡ್ ಮಾಡಿರೋದ್ರಿಂದ ಚೆನ್ನಾಗಿದೆ. ಮೊದಲಾಗಿರೋ ಸ್ವಲ್ಪ ಹತ್ತಕ್ಕೆ ಕಷ್ಟ ಆಗೋದನ್ನು, ಬಟ್ ಇವಾಗ ಆ ಥರ ಏನಿಲ್ಲ. ಗಾಡಿಯಲ್ಲಿ ಹೋಗೋಕ್ಕೂ ಚೆನ್ನಾಗಿದೆ, ಆರಾಮಾಗಿ ಹೋಗಿ ಬರ್ಬೋದು. ನೋಡಿ ಮೇಲೆಯಿಂದ ವ್ಯೂ ಪಾಯಿಂಟ್ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ. ಸಖತ್ ಕೂಲಾಗಿರುತ್ತೆ ಮೇಲೆ ಹೋದಷ್ಟು. ಆ ಪಕ್ಷಿಗಳ ಸೌಂಡ್ ಎಲ್ಲ ಕೇಳ್ತಾ ಕೇಳ್ತಾ ಮೈಂಡ್ ಒಂಥರ ರಿಫ್ರೆಶ್ ಆಗುತ್ತೆ. ಫುಲ್ಲು ಮೇಲೆ ಬಂದ್ವಿ ನಾವು. ತುಂಬ ಹೈಟ್ ಏನಿಲ್ಲ ಇದು ಬೆಟ್ಟ, ಈ ದೇವಸ್ಥಾನ ಇರೋದು. ಬೆಟ್ಟ ಇನ್ನೂ ಮೇಲಕ್ಕೂ ಇದೆ, ಬಟ್ ನಾವು ಬಂದಿದ್ದು ಇಲ್ಲಿ ದೇವಸ್ಥಾನದ ಹತ್ರ ಅಲ್ವಾ, ಸೊ ತುಂಬ ಹೈಟ್ ಏನು ಕಾಣಲ್ಲ. ನೋಡಿ ಬೆಟ್ಟ ಈ ಥರ ಇದೆ. ಅದರೊಳಗಡೆ ಗುಹೆ ಒಳಗಡೆ ಟೆಂಪಲ್ ಇದೆ. ಬಟ್ ಇವತ್ತು ನಾವು ಹೋಗಿದ್ದಾಗ ಗುಹೆ ಇರೋ ಟೆಂಪಲ್ದು ಡೋರ್ ಓಪನ್ ಇರಲಿಲ್ಲ. ನೋಡಿ ವ್ಯೂ ಪಾಯಿಂಟ್ ಬೆಟ್ಟದ ಮೇಲಿಂದ. ನಾವು ಆಗಲೇ ಹೋಗಿದ್ದಿದ್ದು ಅಲ್ಲಿದೆಯಲ್ಲ ಕೆರೆ ಕಾಣ್ತಿದೆಯಲ್ಲ ಅಲ್ಲಿಗೇನೆ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ವೆದರು ಚೆನ್ನಾಗಿತ್ತು ಇವತ್ತು. ಆ್ಯಂಡು ಸಖತ್ ಕ್ರೇಜಿಯಾಗಿತ್ತು ಒಂಥರ ಎಕ್ಸ್ಪೀರಿಯೆನ್ಸು. ಇಷ್ಟು ದಿನದಿಂದ ಇಲ್ಲೇ ಓಡಾಡೋರು ಹೋಗಿರಲಿಲ್ಲವಲ್ಲ, ಇವತ್ತು ಹೋಗಿದ್ದು. ನಾವು ಅಂದ್ಕೊಂಡೆ ಮುಂಚೆನೇ ಬರಬೇಕಿತ್ತು, ಇಷ್ಟು ದಿನದಿಂದ ಇಲ್ಲಿದ್ದು ಹೋಗಿಲ್ಲ, ಮಿಸ್ ಮಾಡಿಕೊಂಡೆ ಅಂತ. ಸಖತ್ ಅನಿಸ್ತಿತ್ತು ಅಲ್ಲಿ ಮೇಲೆ. ಹಾಗೆ ದೇವಸ್ಥಾನ ಒಂದು ಸ್ವಲ್ಪ ಹಳೆ ಕಾಲದಾದ್ರೂ ತುಂಬಾ ಚೆನ್ನಾಗಿದೆ. ನೆಕ್ಸ್ಟ್ ಟೈಮ್ ಬಂದಾಗ ಗುಹೆದು ಓಪನ್ ಇದ್ದರೆ ಮೇಲೆ ಹೋಗ್ಬಿಟ್ಟು ಬರಬೇಕು. ಇವತ್ತು ಡೋರ್ ಕ್ಲೋಸ್ ಮಾಡಿಬಿಟ್ಟಿದ್ರು, ಸೊ ಹೋಗೋಕ್ಕಾಗಲಿಲ್ಲ ನಾವು. ಸುತ್ತ ನೋಡಿದ್ರೂ ಪ್ರಕೃತಿ ತುಂಬಾ ಹಚ್ಚ ಹಸಿರಿಂದ ಇರೋದಕ್ಕೆ ಸಖತ್ತಾಗಿ ಕಾಣ್ತಿತ್ತು. ಆ್ಯಂಡ್ ಒಳ್ಳೆ ಗಾಳಿ ಚೆನ್ನಾಗಿರ್ತೈತೆ. ಇಲ್ಲಿ ಮೇಲೆ ಹೋದಷ್ಟು ಫ್ರೆಶ್ ಏರ್ ಬರ್ತಾ ಇರ್ತೈತೆ. ಇಲ್ಲಿ ಮೇಲೆ ಹೋದಷ್ಟು ಗಾಳಿ ಎಷ್ಟು ತಂಪಾಗಿ ಬರುತ್ತೆ ಅಂದರೆ ಎಷ್ಟು ಬಿಸಿಲಿದ್ರೂ ಗೊತ್ತಾಗಲ್ಲ ನಮಗೆ. ಬೆಟ್ಟದ ಮೇಲೆ ಹೋದ್ಮೇಲೆ ಇಲ್ಲಿಂದ ಕಾಣೋ ವ್ಯೂ ಸಖತ್ತಾಗಿದೆ. ಇಲ್ಲಿ ನಿಂತು ಕೆಳಗಡೆ ನೋಡುವಾಗ ಅಲ್ಲಿ ಹಳ್ಳಿಗಳು ಮತ್ತು ಅಲ್ಲಿಂದ ಎನ್ವೈರ್ನಮೆಂಟು ಎಲ್ಲ ಸಖತ್ತಾಗಿ ಕಾಣಿಸ್ತಿತ್ತು. ಒಂಥರ ಫೋಟೋ ಫ್ರೇಮ್ ಥರ ಕಾಣುತ್ತೆ ವ್ಯೂ, ಅಷ್ಟು ಚೆನ್ನಾಗಿ ಕಾಣಿಸುತ್ತೆ. ಮೇಲೆ ದೇವಸ್ಥಾನ ಹತ್ರ ಬಂದ್ರಿ, ಭೀಮೇಶ್ವರ ಟೆಂಪಲ್ ಹತ್ರ. ಬಟ್ ಡೋರ್ ಕ್ಲೋಸ್ ಆಗಿತ್ತು, ಸೊ ಒಳಗಡೆ ಹೋಗೋಕ್ಕಾಗಿಲ್ಲ. ಹಾಗೆ ಹೊರಗಡೆಯಿಂದ ನಮಸ್ಕಾರ ಹಾಕೊಂಡ್ಬಂದ್ರಿ ನಾವು. ಇಲ್ಲಿರುವ ಭಗವಾನ್ ಭೀಮೇಶ್ವರ ಅಂದರೆ ಶಿವನ ಒಂದು ರೂಪ. ಈ ದೇವಸ್ಥಾನ ತುಂಬ ಪ್ರಾಚೀನ ಕಾಲದ್ದಾಗಿತ್ತು. ಇಲ್ಲಿನ ಜನರು ಹೇಳೋ ಕತೆ ಪ್ರಕಾರ ಪಾಂಡವರು ಬಂದು ಇಲ್ಲಿ ನೆಲೆಸಿದಾಗ
ಇಲ್ಲಿ ಶಿವನಿಗೆ ಪೂಜೆ ಮಾಡ್ತಿದ್ದು ಭೀಮ ಅಂತ ಹೇಳ್ತಾರೆ. ಸೊ ಅದರಿಂದ ಭೀಮೇಶ್ವರ ಟೆಂಪಲ್ ಅಂತ ಬಂದಿದೆ ಅಂತ ಹೇಳ್ತಿದ್ರು ಜನಗಳು. ದೇವಸ್ಥಾನಕ್ಕೆ ಹೋಗಿ ಬಂದು ಒಂದು ಸ್ವಲ್ಪ ಹೊತ್ತು ಇಲ್ಲಿ ಕುತ್ಕೊಂಡು ಅಲ್ಲಿರೋ ವ್ಯೂ ಪಾಯಿಂಟು ನೋಡ್ತಾ ಇದ್ರೆ ಅಂತೂ ಕಳೆದೋಗ್ತೀರಿ, ಅಷ್ಟು ಚೆನ್ನಾಗಿದೆ, ಸಖತ್ತಾಗಿರುತ್ತೆ. ನಮ್ಮ ಸುತ್ತಮುತ್ತ ಇರೋ ಏರಿಯಾಗಳಲ್ಲಿ ಇಷ್ಟು ಒಂದು ಒಳ್ಳೆ ಪ್ಲೇಸ್ಗಳಿರೋವಾಗ ನಾವು ಬೇರೆ ಬೇರೆ ಕಡೆ ಎಲ್ಲ ಹುಡ್ಕೊಂಡು ಹೋಗ್ತೀರಿ. ಇಲ್ಲಿ ಹತ್ರ ಇರೋನೇ ವಿಸಿಟ್ ಮಾಡೋದು ಮರ್ತಿರ್ತೀರಿ. ನೋಡಿ ಇಲ್ಲಿ ಮೇಲಿಂದ ವ್ಯೂ ಪಾಯಿಂಟ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಆ ಕೆರೆ ಹತ್ರ ಹೋದ್ರಂತೂ ಎಷ್ಟು ತಣ್ಣನೆ ಗಾಳಿ ಬರುತ್ತೆ ಗೊತ್ತಾ, ಸಖತ್ತಿದೆ. ಈ ದೇವಸ್ಥಾನ ಬೆಟ್ಟದ ತುದಿಯಲ್ಲಿ ಏನಿಲ್ಲ, ಸ್ವಲ್ಪ ಕೆಳಗಡೆನೇ ಇದೆ. ಸೊ ಅದರಿಂದ ಅಂದರೆ ಅಷ್ಟೊಂದು ದೂರ ಅನಿಸಲ್ಲ ಹೋಗೋಕ್ಕೆ. ಸೈಕ್ಲಿಂಗಲ್ಲಿ ಬಂದರೆ ಸೂಪರ್ ಇರುತ್ತೆ ಇಲ್ಲಿ ಹೋಗೋಕ್ಕೆ. ಆರಾಮಾಗಿ ಹೋಗಿ ಡೈಲಿ ಮಾರ್ನಿಂಗ್ ಈ ಥರ ಸೈಕ್ಲಿಂಗ್ ಮಾಡಿಕೊಂಡ್ರು ಒಳ್ಳೆ ವ್ಯೂ ಪಾಯಿಂಟ್ ಸಿಗುತ್ತೆ ಆ್ಯಂಡ್ ಮೈಂಡು ರಿಫ್ರೆಶ್ ಆಗುತ್ತೆ. ನನಗೊಂದು ಬೇಜಾರು ಏನಂದರೆ ಇಲ್ಲಿ ಗುಹೆಯಲ್ಲಿ ಹೋಗೋಕ್ಕಾಗಲಿಲ್ಲ, ಅದು ಡೋರ್ ಕ್ಲೋಸ್ ಆಗೋಗ್ಬಿಟ್ಟಿತ್ತು ಅಂತ. ನೆಕ್ಸ್ಟ್ ಟೈಮ್ ಯಾವಾಗ ಓಪನ್ ಇರುತ್ತೋ ಆ ಟೈಮಲ್ಲಿ ಬಂದು ಹೋಗಬೇಕು. ಅಲ್ಲಿ ಇನ್ನೂ ಚೆನ್ನಾಗಿದೆ ಒಳಗಡೆಯಿಂದ. ಹಾಗೆ ಇಲ್ಲಿ ವ್ಯೂ ಪಾಯಿಂಟ್ ನೋಡಿ ಎಂಜಾಯ್ ಮಾಡ್ತಾ ನಾವು ಹೊರಟ್ರಿ. ಸೊ ನೋಡಿ ಇಷ್ಟು ಚೆನ್ನಾಗಿದೆ ಅಂತ, ಸಖತ್ತಿದೆ. ನೆಕ್ಸ್ಟ್ ನೀವೂ ಬನ್ನಿ, ಟ್ರೆಕ್ಕಿಂಗು ಆಗುತ್ತೆ, ಫುಲ್ ಮೇಲೆ ಹೋದ್ರೂ ಚೆನ್ನಾಗಿರುತ್ತೆ. ನಾವು ತುಂಬ ಮೇಲೆ ಹೋಗಲಿಲ್ಲ, ಇಲ್ಲಿ ದೇವಸ್ಥಾನ ಇತ್ತಲ್ಲ ಅಲ್ಲಿ ಹೋಗಿ ವಾಪಸ್ ಬಂದ್ರಿ. ಈವ್ನಿಂಗ್ ಟೈಮ್ ಬಂದರೆ ಸನ್ಸೆಟ್ ನೋಡೋಕ್ಕೆ ಚೆನ್ನಾಗಿ ಕಾಣಿಸುತ್ತೆ ಇಲ್ಲಿ. ಮಾರ್ನಿಂಗು ಅಷ್ಟೇ ಸನ್ರೈಸ್ ನೋಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಸೊ ನಾವು ಆದಷ್ಟು ಮಾರ್ನಿಂಗ್ ಇಲ್ಲ ಈವ್ನಿಂಗು ಇಲ್ಲಿಗೆ ವಿಸಿಟ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅನಿಸ್ತು ನನಗಂತೂ. ಇಲ್ಲಿ ಫೋಟೋಸು ತೊಗೊಳೋಕ್ಕೆ ಮತ್ತು ವಿಡಿಯೋಸ್ ಮಾಡ್ಕೊಳೋಕ್ಕೆ ಒಳ್ಳೆ ಲೈಟಿಂಗ್ ಬರುತ್ತೆ, ಸಖತ್ತಾಗಿ ಬರುತ್ತೆ ಫೋಟೋಸ್ ಎಲ್ಲ ಕ್ರೇಜಿಯಾಗಿ. ತುಂಬಾ ಚೆನ್ನಾಗಿತ್ತು ಇವತ್ತಿನ ಈ ದಿನ. ಇಲ್ಲಿಗೆ ಬಂದಿದ್ದರಿಂದ ನನಗೆ ಒಂಥರ ಖುಷಿ, ಮನಸ್ಸಿಗೆ ಸಮಾಧಾನವೂ ಆಯಿತು, ಖುಷಿನೂ ಆಯಿತು. ನೆಕ್ಸ್ಟ್ ಟೈಮ್ ಮತ್ತೆ ಬಂದು ಒಂದು ಸ್ವಲ್ಪ ಜಾಸ್ತಿನೇ ಟೈಮ್ ಸ್ಪೆಂಡ್ ಮಾಡಬೇಕು ಅನಿಸ್ತು. ನಾನು ಇವತ್ತು ಇಲ್ಲಿಗೆ ಬಂದು ತುಂಬಾ ಎಂಜಾಯ್ ಮಾಡಿದೆ. ಇಲ್ಲಿನ ಪ್ರಕೃತಿ ಸೌಂದರ್ಯ ನೋಡಿ ಮತ್ತು ಅಲ್ಲಿ ದೇವ್ರ ದರ್ಶನ ಮಾಡಿ ಅಲ್ಲಿ ಬೆಟ್ಟದ ಮೇಲೆ ಹೋಗಿ ಕೂತ್ಕೊಂಡಾಗ ಅಲ್ಲಿ ವ್ಯೂ ಪಾಯಿಂಟ್ ನೋಡ್ತಿದ್ರೆ ಮೈಂಡ್ ಒಂಥರ ರಿಫ್ರೆಶ್ ಆಗ್ತಿತ್ತು. ಹಾಗೆ ಇಲ್ಲಿ ಕೆಳಗಡೆ ಬಂದರೆ ಇಲ್ಲಿ ಈ ಥರ ಕಲ್ಲುಗಳಲ್ಲಿ ಮಾಡಿ ಹಾಕ್ಸಿದ್ದಾರೆ ಕೂತ್ಕೊಳೋಕ್ಕೆ. ಇಲ್ಲೂ ಕೂತ್ಕೊಂಡು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ಬೋದು, ತುಂಬಾ ಚೆನ್ನಾಗಿದೆ. ನನಗಂತೂ ತುಂಬಾ ಇಷ್ಟ ಆಯಿತು ಈ ಪ್ಲೇಸು. ನಾವು ಇಲ್ಲೇ ನಿಯರ್ ಇದ್ದರೂ ತುಂಬ ಬಂದಿರಲಿಲ್ಲ, ತುಂಬ ಸಲ ಅನ್ನಿಸ್ತು. ನೀವು ಒಂದ್ಸಲ ಈ ಕೊಯ್ರಾ ಬೆಟ್ಟು ಫ್ಯಾಮಿಲಿ ಅಥವಾ ಫ್ರೆಂಡ್ಸ್ ಜೊತೆ ಬನ್ನಿ. ಈ ದೇವಸ್ಥಾನಕ್ಕೆ ಬಂದು ಇಲ್ಲಿ ವ್ಯೂ ಪಾಯಿಂಟ್ ಎಲ್ಲ ನೋಡಿದ್ರೆ ನಿಮಗೂ ಮನಸ್ಸಿಗೆ ಒಂಥರ ನೆಮ್ಮದಿ, ಶಾಂತಿ ಸಿಗುತ್ತೆ. ತುಂಬಾ ಚೆನ್ನಾಗಿ ಅನಿಸುತ್ತೆ ಇಲ್ಲಿ ಬಂದು ಹೋದರೆ. ಇವತ್ತಿನ ಈ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ.